ಚಿಕನ್ ಗೀ ರೋಸ್ಟ್ಗೆ ಫಸ್ಟ್ ಚಿಕನ್ ನೀಟಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪಿನ ಪುಡಿ ಮತ್ತೆ ನಿಂಬೆಹಣ್ಣು, ಮೊಸರು ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದ್ ಕಡೆ ಇಡಬೇಕು. ಅದು ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ. ಆಮೇಲೆ ಒಂದು ತವಾ ಅಥವಾ ಒಂದು ಬಾಣಲಿಯಲ್ಲಿ ತುಪ್ಪನ ಕಾಯೋದಕ್ಕೆ ಇಟ್ಕೊಬೇಕು. ನೀವು ಬೇಕಂದ್ರೆ ಕಂಪ್ಲೀಟ್ ತುಪ್ಪನೇ ಯೂಸ್ ಮಾಡಬಹುದು ಅಥವಾ ಅರ್ಧ ತುಪ್ಪ ಮತ್ತೆ ಅರ್ಧ ಕುಕಿಂಗ್ ಆಯಿಲ್ ನೀವು ಯೂಸ್ ಮಾಡಬಹುದು. ನಾವಿಲ್ಲಿ ಕಂಪ್ಲೀಟ್ ತುಪ್ಪ ತಗೊಂಡಿದೀವಿ. ತುಪ್ಪಕ್ಕೆ ಆವಾಗಲೇ ಕಲಸಿಟ್ಟಿದ್ವಲ್ಲ ಚಿಕನ್, ಅದನ್ನ ಈ ತರ ಹಾಕಿ ಬೇಯಿಸ್ಕೊಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಚಿಕನ್ ಚೆನ್ನಾಗಿ ರೋಸ್ಟ್ ಆಗೋ ತನಕ ನೀವು ಇಲ್ಲಿ ಮಸಾಲಾ ಪೇಸ್ಟ್ ನ ರೆಡಿ ಮಾಡ್ಕೊಬೇಕು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಅಂದ್ರೆ ಒಂದು ಒಣಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಮತ್ತೆ ಧನಿಯಾ ಕಾಳು ಇಲ್ಲ ಅಂದ್ರೆ ನೀವು ಧನಿಯಾ ಪೌಡರ್ ಕೂಡ ಯೂಸ್ ಮಾಡಬಹುದು. ಇಷ್ಟು ಐಟಮ್ಸ್ ನ ನೀವು ಲೈಟ್ ಆಗಿ ಹುರ್ಕೊಂಡು ಆಮೇಲೆ ನೀವು ಗ್ರೈಂಡ್ ಮಾಡಬೇಕು. ತುಂಬಾ ಫೈನ್ ಪೌಡರ್ ಮಾಡಬೇಡಿ, ಅರ್ಧಂಬರ್ಧ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸನ ಹಾಕಬೇಕು. ಇವಾಗ ನೀವು ಫೈನ್ ಪೇಸ್ಟ್ ಮಾಡಿ. ಚಿಕನ್ ಒಂದ್ ಕಡೆ ಬಂದ್ಮೇಲೆ ಈ ತರ ಅದನ್ನ ಉಲ್ಟಾ ಮಾಡಿ ಎರಡು ಕಡೆನೂ ಚೆನ್ನಾಗಿ ಈ ತರ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಾದ್ಮೇಲೆ ಅದನ್ನ ಸಪರೇಟ್ ಎತ್ತಿಟ್ಕೊಳ್ಳಿ. ನಾವು ಚಿಕನ್ ಬೇಯಿಸೋದಕ್ಕೆ ಯೂಸ್ ಮಾಡಿರೋ ತುಪ್ಪನ ಸಪರೇಟ್ ತಪ್ಪಲೆಗೆ ಹಾಕಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಆಪ್ಷನಲ್, ಬೇಕಾದ್ರೆ ನೀವು ಹಾಕಬಹುದು, ಇಲ್ಲಾಂದ್ರೆ ಅದನ್ನ ನೀವು ಸ್ಕಿಪ್ ಮಾಡಬಹುದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ನೀವು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಮಸಾಲ ಎಲ್ಲಾನು, ಅದನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದ್ಮೇಲೆ ನೀವು ನೀರು ಹಾಕೊಬೇಕು. ನಿಮಗೆ ಗ್ರೇವಿ ತರ ಎಕ್ಸ್ಟ್ರಾ ಗ್ರೇವಿ ಬೇಕು ಅಂದ್ರೆ ಜಾಸ್ತಿನೇ ನೀರು ಹಾಕೊಳ್ಳಿ. ಅದು ಬೇಗ ಚೆನ್ನಾಗಿ ನೀರನ್ನ ಅದು ಹೀರ್ಕೊಳ್ಳುತ್ತೆ ಚಿಕನ್. ಸೊ ನಿಮಗೆ ಗ್ರೇವಿ ಏನ್ ಬೇಡ, ನಮಗೆ ಜಸ್ಟ್ ಇವಾಗ ಚಿಕನ್ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ನೀವು ಒಂದು 10 ನಿಮಿಷ ಬಿಟ್ಟು ನೋಡಿದ್ರೆ ಇಲ್ಲಿ ಫುಲ್ ಗ್ರೇವಿ ತರ ಇರೋದೆಲ್ಲ ಫುಲ್ ಡ್ರೈ ಆಗಿರುತ್ತೆ. ಅಷ್ಟು ಚಿಕನ್ ನೀರನ್ನ ಹೀರ್ಕೊಳ್ಳೋದಿರುತ್ತೆ ಇದರಲ್ಲಿ. ನೋಡಿ, ಇದು ಬೇಗ ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ, ಅಂದ್ರೆ ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ. ನೋಡಿ, ಈ ತರ ಫೈನಲ್ ಲುಕ್ ಬರುತ್ತೆ.